ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶುಭಾಶೀಶ್. ನಿಮ್ಮ ಸ್ನೇಹಿತರೊಂದಿಗೆ ಉದ್ಯಾನವನದಲ್ಲಿ ನೀವು ಬೇಸಿಗೆ ಪಿಕ್ನಿಕ್ ಅನ್ನು ಯೋಚಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಪಿಕ್ನಿಕ್ ಹೊದಿಕೆಯನ್ನು ಹಾಕಿದಾಗ ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿರುವ ರೋಮಾಂಚಕ ಗಾಳಿಪಟಗಳನ್ನು ನೀವು ಗಮನಿಸುತ್ತೀರಿ. ಗಾಳಿಪಟಗಳ ತ್ರಿಕೋನ ಆಕಾರವು ತ್ರಿಕೋನಗಳ ಪ್ರದೇಶವನ್ನು ಕಂಡುಹಿಡಿಯುವ ನಿಮ್ಮ ಕುತೂಹಲವನ್ನು ಹುಟ್ಟುಹಾಕುತ್ತದೆ. ಈ ಪಾಠದಲ್ಲಿ ತ್ರಿಕೋನಗಳ ವಿಸ್ತೀರ್ಣವನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುವ ಪ್ರಬಲ ಗಣಿತದ ಸಾಧನವಾದ ಹೆರಾನ್ನ ಫಾರ್ಮುಲಾದಲ್ಲಿ ನಾವು ಧುಮುಕುತ್ತೇವೆ. ತ್ರಿಕೋನಗಳ ಜಗತ್ತಿನಲ್ಲಿ ಮೇಲೇರಲು ಸಿದ್ಧರಾಗಿ ಮತ್ತು ಹೆರಾನ್ ಸೂತ್ರದ ರಹಸ್ಯಗಳನ್ನು ಅನ್ಲಾಕ್ ಮಾಡಿ. ಈ ಪಾಠದಲ್ಲಿ ನಾವು ತ್ರಿಕೋನಗಳ ಆಕರ್ಷಕ ಕ್ಷೇತ್ರವನ್ನು ಅನ್ವೇಷಿಸುತ್ತೇವೆ ಮತ್ತು ಹೆರಾನ್ ಸೂತ್ರವನ್ನು ಕಂಡುಹಿಡಿಯುತ್ತೇವೆ. ತ್ರಿಕೋನಗಳ ಪ್ರದೇಶವನ್ನು ಕಂಡುಹಿಡಿಯುವ ಅಮೂಲ್ಯ ಸಾಧನ. ವಿವಿಧ ರೀತಿಯ ತ್ರಿಕೋನಗಳಿಗೆ ಹೆರಾನ್ ಸೂತ್ರವನ್ನು ಹೇಗೆ ಅನ್ವಯಿಸಬೇಕು ಎಂದು ನಾವು ಕಲಿಯುತ್ತೇವೆ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ಹೆರಾನ್ ಸೂತ್ರದ ಪರಿಕಲ್ಪನೆ ಮತ್ತು ತ್ರಿಕೋನಗಳ ಪ್ರದೇಶವನ್ನು ಕಂಡುಹಿಡಿಯುವಲ್ಲಿ ಅದರ ಅನ್ವಯವನ್ನು ಅರ್ಥಮಾಡಿಕೊಳ್ಳಿ. ತ್ರಿಕೋನಗಳಾಗಿ ವಿಂಗಡಿಸಬಹುದಾದ ಸ್ಕೇಲಿನ್ ತ್ರಿಕೋನಗಳು ಮತ್ತು ಚತುರ್ಭುಜಗಳನ್ನು ಒಳಗೊಂಡಂಥ ಹೆರಾನ್ ಸೂತ್ರವನ್ನು ಅನ್ವಯಿಸಬಹುದಾದ ತ್ರಿಕೋನಗಳ ಪ್ರಕಾರಗಳನ್ನು ಗುರುತಿಸಿ. ತ್ರಿಕೋನ ಪ್ರದೇಶಗಳನ್ನು ಲೆಕ್ಕಾಚಾರ ಮಾಡಲು ಹೆರಾನ್ ಸೂತ್ರ ಮತ್ತು ಬೇಸ್ ಮತ್ತು ಎತ್ತರದಂತಹ ಇತರ ವಿಧಾನಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಿ. ತ್ರಿಕೋನಗಳು ಮತ್ತು ಚತುರ್ಭುಜಗಳನ್ನು ಒಳಗೊಂಡಿರುವ ನೈಜ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲು ಹೆರಾನ್ ಸೂತ್ರವನ್ನು ಅನ್ವಯಿಸಿ. ಈ ಪಾಠದ ಕೀವರ್ಡ್ಗಳು: ತ್ರಿಕೋನ ಪ್ರದೇಶ, ಅರೆ ಪರಿಧಿ, ಸ್ಕೇಲಿನ್ ತ್ರಿಕೋನ, ಸಮಕೋನ ತ್ರಿಕೋನ, ಸಮದ್ವಿಬಾಹು ತ್ರಿಭುಜ, ಪರಿಧಿ, ಚತುರ್ಭುಜಗಳು, ವಿಭಜಿಸುವ ತ್ರಿಕೋನಗಳು, ಎತ್ತರಗಳು, ಮಕ್ಕಳು. ಈಗ ನಾವು ಹೆರಾನ್ಗಳ ಸೂತ್ರಕ್ಕೆ ಹೋಗುವ ಮೊದಲು ನಾವು ಕೆಲವು ಪ್ರಮುಖ ವ್ಯಾಖ್ಯಾನಗಳನ್ನು ನೋಡೋಣ. ಪರಿಧಿ. ಕೊಟ್ಟಿರುವ ಚಿತ್ರವು ಯಾವುದೇ ಮುಚ್ಚಿದ ಆಕಾರದ ಹೊರಗಿನ ಗಡಿಯಾಗಿದೆ. ಪರಿಧಿಯನ್ನು ಕಂಡುಹಿಡಿಯಲು ನಾವು ನೀಡಿದ ಆಕಾರದ ಎಲ್ಲಾ ಬದಿಗಳನ್ನು ಸೇರಿಸಬೇಕಾಗಿದೆ. ಆಯತದ ಪರಿಧಿಯು ಅದರ ಎಲ್ಲಾ ಬದಿಗಳ ಮೊತ್ತವಾಗಿದೆ. ಇದರ ಘಟಕವು ಅದರ ಉದ್ದದಂತೆಯೇ ಇರುತ್ತದೆ. ಪರಿಧಿ ಆದ್ದರಿಂದ ಆಯತದ ಪರಿಧಿ 20 ಸೆಂ. ಪ್ರದೇಶ. ಯಾವುದೇ ಮುಚ್ಚಿದ ಆಕೃತಿಯ ಪ್ರದೇಶವು ಪರಿಧಿಯಿಂದ ಸುತ್ತುವರಿದ ಮೇಲ್ಮೈಯಾಗಿದೆ. ಇದರ ಘಟಕವು ಉದ್ದದ ಘಟಕದ ಚೌಕವಾಗಿದೆ. ತ್ರಿಕೋನದ ಪ್ರದೇಶ. ತ್ರಿಕೋನದ ಪ್ರದೇಶವನ್ನು ಕಂಡುಹಿಡಿಯುವ ಸಾಮಾನ್ಯ ಸೂತ್ರ: ಎತ್ತರವನ್ನು ನೀಡಿದರೆ ತ್ರಿಕೋನದ ವಿಸ್ತೀರ್ಣ ಅರ್ಧ ಇಂಟು ಬೇಸ್ ಇಂಟು ಎತ್ತರ. ಬಲಕೋನ ತ್ರಿಕೋನದ ಪ್ರದೇಶ. ನಾವು ಲಂಬಕೋನ ತ್ರಿಕೋನದ ಪ್ರದೇಶವನ್ನು ಕಂಡುಹಿಡಿಯಬೇಕಾದರೆ ಬಲಕೋನವನ್ನು ಆಧಾರವಾಗಿ ಮತ್ತು ಎತ್ತರವನ್ನು ಹೊಂದಿರುವ ಎರಡು ಬದಿಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ಮೇಲಿನ ಸೂತ್ರವನ್ನು ನೇರವಾಗಿ ಬಳಸಬಹುದು. ಇಲ್ಲಿ ಬೇಸ್ 3 ಸೆಂ ಮತ್ತು ಎತ್ತರ 4 ಸೆಂ. ಈಗ ತ್ರಿಕೋನದ ವಿಸ್ತೀರ್ಣ ಅರ್ಧ ಇಂಟು ಬೇಸ್ ಇಂಟು ಎತ್ತರ. ಅದು ಅರ್ಧ ಇಂಟು 3 ಇಂಟು 4 ಗುಣಿಸುವ ಮೂಲಕ 6 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಪಡೆಯುತ್ತೇವೆ. ಸಮಬಾಹು ತ್ರಿಕೋನದ ಪ್ರದೇಶ. ಎಲ್ಲ 3 ಬದಿಗಳು ಸಮಾನಾಕಾರವಾಗಿದ್ದರೆ ಅದನ್ನು ಸಮಬಾಹು ತ್ರಿಕೋನ ಎಂದು ಹೇಳಲಾಗುತ್ತದೆ. ಸಮಬಾಹು ತ್ರಿಕೋನದಲ್ಲಿ ಮೊದಲಿಗೆ ತ್ರಿಕೋನದ ಮಧ್ಯಭಾಗವನ್ನು ಮಾಡುವ ಮೂಲಕ ನಾವು ಎತ್ತರವನ್ನು ಕಂಡುಹಿಡಿಯಬೇಕು. ಸಮಬಾಹು ತ್ರಿಕೋನವು 3 ಸಮಾನ ಬದಿಗಳನ್ನು ಹೊಂದಿದೆ, ಅಂದರೆ 10 ಸೆಂಟಿಮೀಟರ್. ನಾವು ಬಿಸಿಯ ಮಧ್ಯಬಿಂದುವನ್ನು
ತೆಗೆದುಕೊಂಡರೆ ಅದು ತ್ರಿಕೋನವನ್ನು 2 ಲಂಬಕೋನ ತ್ರಿಕೋನಗಳಾಗಿ ವಿಭಜಿಸುತ್ತದೆ. ಈಗ ನಾವು ತ್ರಿಕೋನದ ಎತ್ತರವನ್ನು ಕಂಡುಹಿಡಿಯಲು ಪೈಥಾಗರಸ್ ಪ್ರಮೇಯವನ್ನು ಬಳಸಬಹುದು. AB ಸ್ಕ್ವೇರ್ ಇಸ್ ಈಕ್ವಲ್ ಟು ಈಗ ಮೌಲ್ಯಗಳನ್ನು ಬದಲಿಸಿ ಈಗ ಅಜ್ಞಾತ ಮೌಲ್ಯವನ್ನು ಕಂಡುಹಿಡಿಯಿರಿ. AD ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್. ನಂತರ ನಾವು AD ಸ್ಕ್ವೇರ್ ಇಸ್ ಈಕ್ವಲ್ ಟು 75 ಅನ್ನು ಪಡೆಯುತ್ತೇವೆ. ವರ್ಗಮೂಲವನ್ನು ಬಲಭಾಗಕ್ಕೆ ತೆಗೆದುಕೊಂಡರೆ ಅದು ಸ್ಕ್ವೇರ್ ರೂಟ್ 75 ಆಗುತ್ತದೆ. ಇದು 5 ಸ್ಕ್ವೇರ್ ರೂಟ್ 3ಗೆ ಸಮಾನವಾಗಿರುತ್ತದೆ. ಈಗ ತ್ರಿಕೋನದ ಎತ್ತರ 5 ಸ್ಕ್ವೇರ್ ರೂಟ್ 3 ಆಗಿದೆ. ಈಗ ನಾವು ಸೂತ್ರವನ್ನು ಬಳಸಿಕೊಂಡು ತ್ರಿಕೋನದ ಪ್ರದೇಶವನ್ನು ಕಂಡುಹಿಡಿಯಬಹುದು. ತ್ರಿಕೋನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಬೇಸ್ ಇಂಟು ಎತ್ತರ, ಅಂದರೆ ಅರ್ಧ ಇಂಟು 10 ಇಂಟು 5 ಸ್ಕ್ವೇರ್ ರೂಟ್ 3. ಪರಿಹರಿಸುವ ಮೂಲಕ ನಾವು ಪಡೆಯುತ್ತೇವೆ 25 ಸ್ಕ್ವೇರ್ ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್. ಸಮದ್ವಿಬಾಹು ತ್ರಿಕೋನದ ಪ್ರದೇಶ. ಸಮದ್ವಿಬಾಹು ತ್ರಿಕೋನದಲ್ಲಿ ನಾವು ತ್ರಿಕೋನದ ಎತ್ತರವನ್ನು ಕಂಡುಹಿಡಿಯಬೇಕು ಮತ್ತು ನಂತರ ತ್ರಿಕೋನದ ಪ್ರದೇಶವನ್ನು ಲೆಕ್ಕ ಹಾಕಬೇಕು. ಇಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಬಳಸುವುದರಿಂದ ನಾವು ಎತ್ತರ ಸ್ಕ್ವೇರ್ ರೂಟ್ ಪರಿಹರಿಸಿದ ನಂತರ ನಾವು ಪಡೆಯುತ್ತೇವೆ ಸ್ಕ್ವೇರ್ ರೂಟ್ ಆಫ್ 64 ಮೈನಸ್ 4 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 60. ಪರಿಹರಿಸುವ ಮೂಲಕ ನಾವು 2 ಸ್ಕ್ವೇರ್ ರೂಟ್ 15 ಅನ್ನು ಪಡೆಯುತ್ತೇವೆ. ಈಗ ತ್ರಿಕೋನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಬೇಸ್ ಇಂಟು ಎತ್ತರ. ಈಗ ಎಲ್ಲ ಮೌಲ್ಯಗಳನ್ನು ಬದಲಿಸಿ ನಾವು ಇಸ್ ಈಕ್ವಲ್ ಟು ಅರ್ಧ ಇಂಟು 4 ಇಂಟು 2 ಸ್ಕ್ವೇರ್ ರೂಟ್ 15 ಅನ್ನು ಪಡೆಯುತ್ತೇವೆ. ಇಸ್ ಈಕ್ವಲ್ ಟು 4 ಸ್ಕ್ವೇರ್ ರೂಟ್ 15 ಸೆಂಟಿಮೀಟರ್ ಸ್ಕ್ವೇರ್. ಹೆರಾನ್ ಸೂತ್ರದಿಂದ ತ್ರಿಕೋನದ ಪ್ರದೇಶ. ತ್ರಿಕೋನದ ವಿಸ್ತೀರ್ಣದ ಸೂತ್ರವನ್ನು ಹೆರಾನ್ನಿಂದ ನೀಡಲಾಗುತ್ತದೆ ಮತ್ತು ಇದನ್ನು ಹೆರಾನ್ ಫಾರ್ಮುಲಾ ಎಂದು ಕರೆಯುತ್ತಾರೆ. ತ್ರಿಕೋನದ ವಿಸ್ತೀರ್ಣದ ಸೂತ್ರವನ್ನು ಹೆರಾನ್ನಿಂದ ನೀಡಲಾಗುತ್ತದೆ ಮತ್ತು ಇದನ್ನು ಹೆರಾನ್ ಸೂತ್ರ ಎಂದು ಕರೆಯುತ್ತಾರೆ. ತ್ರಿಕೋನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಇಲ್ಲಿ ಎ, ಬಿ ಮತ್ತು ಸಿ ತ್ರಿಕೋನದ ಬಂದಿಗಳು ಮತ್ತು ಎಸ್ ಅರೆ ಪರಿಧಿಯಾಗಿರುತ್ತದೆ. ಇಲ್ಲಿ ಎಸ್ ಇಸ್ ಈಕ್ವಲ್ ಟು ಸಾಮಾನ್ಯವಾಗಿ ತ್ರಿಕೋನದ ಎತ್ತರವನ್ನು ಕಂಡುಹಿಡಿಯಲು ಸಾಧ್ಯವಾಗದಿದ್ದಾಗ ಈ ಸೂತ್ರವನ್ನು ಬಳಸಲಾಗುತ್ತದೆ ಅಥವಾ ತ್ರಿಕೋನವು ಸ್ಕೇಲಿನ್ ತ್ರಿಕೋನವಾಗಿಯೇ ಎಂದು ನೀವು ಹೇಳಬಹುದು. ಈಗ ನಾವು ಇಲ್ಲಿ ಒಂದು ಸರಳ ಉದಾಹರಣೆಯನ್ನು ನೋಡುತ್ತೇವೆ. ತ್ರಿಕೋನದ ಬದಿಗಳು ಎ ಬಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. 14 ಸೆಂಟಿಮೀಟರ್ಗಳಿಗೆ ಸಮಾನವಾದ ಎ ಮತ್ತು ಬಿ ಎಂದು ತೆಗೆದುಕೊಳ್ಳಿ. ಬಿ ಎಂದು ತೆಗೆದುಕೊಳ್ಳಿ. ಎ ಸಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಸಿ ಎಂದು ತೆಗೆದುಕೊಳ್ಳಿ. ಈಗ ಮೊದಲು ಅರೆ ಪರಿಧಿಯನ್ನು ಕಂಡುಹಿಡಿಯಿರಿ. ಅಂದರೆ ಎಸ್ ಇಸ್ ಈಕ್ವಲ್ ಟು ಸಮೀಪರಿ ಮೀಟರ್. ಸೂತ್ರದಲ್ಲಿ ಎಲ್ಲ ಮೌಲ್ಯಗಳನ್ನು ಬದಲಿಸುವ ಮೂಲಕ ನಾವು ಹೆರಾನ್ಸ್ ಸೂತ್ರದಲ್ಲಿ ಎಸ್ ಮೌಲ್ಯದ ಪರ್ಯಾಯವಾಗಿರುವ ಅರೆ ಪರಿಧಿಯನ್ನು ಕಂಡುಕೊಂಡ ನಂತರ ಅದು ತ್ರಿಕೋನದ ವಿಸ್ತೀರ್ಣ ಸ್ಕ್ವೇರ್ ರೂಟ್ ಆಫ್ ಎಸ್, ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ.
ಸೂತ್ರದಲ್ಲಿ ಎಲ್ಲ ಮೌಲ್ಯಗಳನ್ನು ಬದಲಿಸುವ ಮೂಲಕ ನಾವು ಸ್ಕ್ವೇರ್ ರೂಟ್ ಆಫ್ 16 ಇಂಟು 16 ಮೈನಸ್ 12, 16 ಮೈನಸ್ 14, 16 ಮೈನಸ್ 6 ಪರಿಹರಿಸಿದ ನಂತರ ನಾವು ಸ್ಕ್ವೇರ್ ರೂಟ್ ಆಫ್ 1280 ಅನ್ನು ಪಡೆಯುತ್ತೇವೆ. ಸ್ಕ್ವೇರ್ ರೂಟ್ ಆಫ್ 1280 ಮೌಲ್ಯವು 35.77 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ ಕ್ರಮವಾಗಿ 4 ಘಟಕಗಳು, 6 ಘಟಕಗಳು ಮತ್ತು 8 ಘಟಕಗಳಂತೆ ನೀಡಲಾದ ಅಡ್ಡ ಉದ್ದಗಳೊಂದಿಗೆ ತ್ರಿಕೋನದ ಪ್ರದೇಶವನ್ನು ಕಂಡುಹಿಡಿಯಿರಿ. ಪರಿಹಾರ ನಮಗೆ ತಿಳಿದಿರುವಂತೆ A = 4 ಘಟಕಗಳು, B = 6 ಘಟಕಗಳು ಮತ್ತು C = 8 ಘಟಕಗಳು. ಹೀಗಾಗಿ ಅರೆ ಪರಿಧಿ ನಾವು 9 ಘಟಕಗಳನ್ನು ಹೊಂದಿರುವ ಉತ್ತರವನ್ನು ಪಡೆಯುತ್ತೇವೆ. ತ್ರಿಕೋನದ ವಿಸ್ತೀರ್ಣ = ಸ್ಕ್ವೇರ್ ರೂಟ್ ಆಫ್ S ಇಂಟು S ಮೈನಸ್ A, S ಮೈನಸ್ B, S ಮೈನಸ್ C. AB ಮತ್ತು C ಯ ಎಲ್ಲ ಮೌಲ್ಯಗಳನ್ನು ಬದಲಿಸುವುದು ಮತ್ತು ನೀಡಿರುವ ಸೂತ್ರದಲ್ಲಿದೆ. ABCಯ ಎಲ್ಲ ಮೌಲ್ಯಗಳನ್ನು ಮತ್ತು ಅದರ ಮೌಲ್ಯಗಳನ್ನು ಬದಲಿಸುವ ಮೂಲಕ ನಾವು ನೀಡಿದ ಸೂತ್ರದಲ್ಲಿ ಸ್ಕ್ವೇರ್ ರೂಟ್ ಆಫ್ 9 ಇಂಟು 9 ಮೈನಸ್ 4, 9 ಮೈನಸ್ 6, 9 ಮೈನಸ್ 8 ಪಡೆಯುತ್ತೇವೆ. ತ್ರಿಕೋನದ ವಿಸ್ತೀರ್ಣವನ್ನು ಬದಲಿಸಿದ ನಂತರ ಸಮಾನವಾಗಿರುತ್ತದೆ. ತ್ರಿಕೋನದ ವಿಸ್ತೀರ್ಣ = ಸ್ಕ್ವೇರ್ ರೂಟ್ ಆಫ್ 9 ಇಂಟು 5 ಇಂಟು 3 ಇಂಟು 1. ನಾವು ಸ್ಕ್ವೇರ್ ರೂಟ್ ಆಫ್ 135 11.6161 ಯೂನಿಟ್. ಆದ್ದರಿಂದ ತ್ರಿಕೋನದ ವಿಸ್ತೀರ್ಣ 11.61. ಯಾವುದೇ ಬಹುಭುಜಾಕೃತಿಯ ಪ್ರದೇಶ ಚತುರ್ಭುಜಕ್ಕೆ ಹೆರಾನ್ ಸೂತ್ರವನ್ನು ಬಳಸುವುದರ ಮೂಲಕ ಅದರ ಕರ್ಣೀಯ ಮೌಲ್ಯಗಳಲ್ಲಿ ಒಂದನ್ನು ಮತ್ತು ಬದಿಗಳನ್ನು ನೀಡಿದಾಗ ನೀಡಿರುವ ಚತುರ್ಭುಜವನ್ನು 2 ತ್ರಿಕೋನಗಳಾಗಿ ವಿಭಜಿಸುವ ಮೂಲಕ ಮತ್ತು ಹೆರಾನ್ ಸೂತ್ರವನ್ನು ಬಳಸಿಕೊಂಡು ಪ್ರದೇಶವನ್ನು ಲೆಕ್ಕ ಹಾಕಬಹುದು. ಚತುರ್ಭುಜದ ಪ್ರದೇಶಗಳನ್ನು ಕಂಡುಹಿಡಿಯುವಲ್ಲಿ ಹೆರಾನ್ ಸೂತ್ರದ ಅನ್ವಯಗಳು. ನಾವು ಚತುರ್ಭುಜದ ಬದಿಗಳು ಮತ್ತು ಒಂದು ಕರ್ಣವನ್ನು ತಿಳಿದಿದ್ದರೆ ಹೆರಾನ್ ಸೂತ್ರವನ್ನು ಬಳಸಿಕೊಂಡು ನಾವು ಅದರ ಪ್ರದೇಶವನ್ನು ಕಂಡುಹಿಡಿಯಬಹುದು. ಹೆರಾನ್ ಸೂತ್ರವನ್ನು ಬಳಸುವ ಮೂಲಕ ಪ್ರತಿ ಪ್ರದೇಶ, ಅದರ ಬದಿಗಳು ಮತ್ತು ಕರ್ಣಗಳು ಈ ಕೆಳಗಿನಂತೆ ನೀಡಿದರೆ ಚತುರ್ಭುಜದ ಪ್ರದೇಶವನ್ನು ಕಂಡುಹಿಡಿಯಿರಿ. ನೀಡಿದ ಚತುರ್ಭುಜದ ಬದಿಗಳು AB = 9 ಸೆಂಟಿಮೀಟರ್, BC = 40 ಸೆಂಟಿಮೀಟರ್, DC = 28 ಸೆಂಟಿಮೀಟರ್, AD = 15 ಸೆಂಟಿಮೀಟರ್, ಕರ್ಣವು AC = 41 ಸೆಂಟಿಮೀಟರ್. ಇಲ್ಲಿ ಟ್ರಯಾಂಗಲ್ ABC ಒಂದು ಲಂಬಕೋನ ತ್ರಿಕೋನವಾಗಿದೆ, ಆದ್ದರಿಂದ ಅದರ ಪ್ರದೇಶವು ಇರುತ್ತದೆ. ತ್ರಿಕೋನದ ವಿಸ್ತೀರ್ಣ = ಅರ್ಧ ಇಂಟು ಬೇಸ್ ಇಂಟು ಎತ್ತರ, ಅಂದರೆ ಅರ್ಧ ಇಂಟು 9 ಇಂಟು 40. ಎಲ್ಲ ಮೌಲ್ಯಗಳನ್ನು ಗುಣಿಸಿದ ನಂತರ ನಾವು =180 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಪಡೆಯುತ್ತೇವೆ. ತ್ರಿಕೋನದ ಪ್ರದೇಶ ADC = ಸ್ಕ್ವೇರ್ ರೂಟ್ ಆಫ್ S ಇಂಟು S ಮೈನಸ್ A, S ಮೈನಸ್ B, S ಮೈನಸ್ C. ಈಗ ಅರೆ ಪರಿಧಿ S = ತ್ರಿಕೋನದ ವಿಸ್ತೀರ್ಣ ADC = ಸ್ಕ್ವೇರ್ ರೂಟ್ ಆಫ್ 42, 42 ಮೈನಸ್ 15, 42 ಮೈನಸ್ 28, 42 ಮೈನಸ್ 41.
ಅಂದರೆ ಸ್ಕ್ವೇರ್ ರೂಟ್ ಆಫ್ 42 ಇಂಟು 27 ಇಂಟು 14 ಇಂಟು 1. ಪರಿಹರಿಸಿದ ನಂತರ ನಾವು ಇಸ್ ಈಕ್ವಲ್ ಟು 126 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಪಡೆಯುತ್ತೇವೆ. ಆದ್ದರಿಂದ ಚತುರ್ಭುಜ ABCD ಪ್ರದೇಶ ಇಸ್ ಈಕ್ವಲ್ ಟು ಟ್ರಯಾಂಗಲ್ ABC ಪ್ರದೇಶದ ಟ್ರಯಾಂಗಲ್ ADC. ABC ಮತ್ತು ADC ತ್ರಿಕೋನದ ಮೌಲ್ಯಗಳನ್ನು ಬದಲಿಯಾಗಿ ತಿಳಿಯಿರಿ. ಎರಡು ಮೌಲ್ಯಗಳನ್ನು ಸೇರಿಸುವ ಮೂಲಕ ನಾವು 306 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಪಡೆಯುತ್ತೇವೆ. ಇದೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ 1. ಉದ್ಯಾನವನದ ಚತುರ್ಭುಜ ABCD ಆಕಾರದಲ್ಲಿ ಆಂಗಲ್ C ಇಸ್ ಈಕ್ವಲ್ ಟು 90 ಡಿಗ್ರಿ, AB ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್, BC ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್, CD ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಮತ್ತು AD ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಇದು ಇಷ್ಟು ಪ್ರದೇಶವನ್ನು ಆಕ್ರಮಿಸುತ್ತದೆ. ಪರಿಹಾರ: ನೀಡಿರುವ ಮಾಹಿತಿಯ ಪ್ರಕಾರವು ನಾವು ಆಕೃತಿಯನ್ನು ಚಿತ್ರಿಸಿದರೆ ನಾವು ಆ ಕೆಳಗಿನ ಚಿತ್ರವನ್ನು ಪಡೆಯುತ್ತೇವೆ. ಚತುರ್ಭುಜವನ್ನು ತ್ರಿಕೋನ BCD ಎಂದು ಎರಡು ತ್ರಿಕೋನಗಳಾಗಿ ಭಜಿಸಬಹುದು ಮತ್ತು ತ್ರಿಕೋನ ABD ಟ್ರಯಾಂಗಲ್ BCD ಅನ್ನು A1 ಮತ್ತು ಟ್ರಯಾಂಗಲ್ ABD ಅನ್ನು A2 ಎಂದು ಪರಿಗಣಿಸಿ. ಟ್ರಯಾಂಗಲ್ BCD ಇಂದ ನಾವು BD ಅನ್ನು ಕಂಡುಹಿಡಿಯಬಹುದು. ಪೈಥಾಗರಸ್ ಪ್ರಮೇಯವನ್ನು ಬಳಸಬಹುದು. ಪರಿಗಣಿಸಿದ ನಂತರ ನಾವು 169 ಅನ್ನು ಪಡೆಯುತ್ತೇವೆ. ಸ್ಕ್ವೇರ್ ರೂಟ್ ಆಫ್ 169 ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಆದ್ದರಿಂದ BD ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಈ ತ್ರಿಕೋನ BCDಗಾಗಿ ಅರೆ ಪರಿಧಿ S1 ಇಸ್ ಈಕ್ವಲ್ ಟು 12 ಇಂಟು 5 ಇಂಟು 13 ಡಿವೈಡೆಡ್ ಬೈ 2. ಪರಿಹರಿಸಿದ ನಂತರ ನಾವು 15 ಸೆಂಟಿಮೀಟರ್ ಪಡೆಯುತ್ತೇವೆ. ಹೆರಾನ್ ಸೂತ್ರವನ್ನು ಬಳಸಿಕೊಂಡು ನಾವು A1 ತ್ರಿಕೋನದ ಪ್ರದೇಶವನ್ನು ಪಡೆಯಬಹುದು. ಆದ್ದರಿಂದ A1 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ S1 ಮೈನಸ್ A, S1 ಮೈನಸ್ B, S1 ಮೈನಸ್ C. ಈಗ ಸೂತ್ರದಲ್ಲಿ ABC ಮತ್ತು Sನ ಎಲ್ಲ ಮೌಲ್ಯಗಳನ್ನು ಬದಲಿಸಿ. A1 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 15, 15 ಮೈನಸ್ 12, 15 ಮೈನಸ್ 5, 15 ಮೈನಸ್ 13. ಅವುಗಳನ್ನು ಪರಿಹರಿಸುವಲ್ಲಿ ನಾವು A1 ಸ್ಕ್ವೇರ್ ರೂಟ್ ಆಫ್ 15 ಇಂಟು 3 ಇಂಟು 10 ಇಂಟು 2 ಪಡೆಯುತ್ತೇವೆ. ಎಲ್ಲ ಮೌಲ್ಯಗಳನ್ನು ಗಣಿಸಿದ ನಂತರ ನಾವು A1 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 900 ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಪಡೆಯುತ್ತೇವೆ. ಅಂತೆಯೇ ಮತ್ತೊಂದು ಟ್ರಯಾಂಗಲ್ ABDಗಾಗಿ ಟ್ರಯಾಂಗಲ್ ABD S2 ಇಸ್ ಈಕ್ವಲ್ ಟು ಪರಿಹರಿಸಿದ ನಂತರ ನಾವು 15 ಸೆಂಟಿಮೀಟರ್ ಮತ್ತು ತ್ರಿಕೋನ A2ನ ಪ್ರದೇಶವು 35.49 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತದೆ. ಆದ್ದರಿಂದ ಚತುರ್ಭುಜದ ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು ಮೊತ್ತವು 35.49ಕ್ಕೆ ಸಮಾನವಾಗಿರುತ್ತದೆ. ಅವುಗಳನ್ನು ಸೇರಿಸುವ ಮೂಲಕ ನಾವು 65.49 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಪಡೆಯುತ್ತೇವೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದನ್ನು ಸಾರಾಂಶಗೊಳಿಸಿ. ನೆನಪಿಡುವ ಅಂಶಗಳು: ಹೆರಾನ್ ಸೂತ್ರವನ್ನು ಬಳಸಿಕೊಂಡು ತ್ರಿಕೋನದ ಪ್ರದೇಶವನ್ನು ಲೆಕ್ಕ ಹಾಕಬಹುದು. ಸ್ಕ್ವೇರ್ ರೂಟ್ ಆಫ್ S ಇಂಟು S ಮೈನಸ್ A, S ಮೈನಸ್ B, S ಮೈನಸ್ C. ಇಲ್ಲಿ S ಅರೆ ಪರಿಧಿ ಮತ್ತು AB
ಮತ್ತು ಸಿಗಳು ತ್ರಿಕೋನದ ಬದಿಗಳ ಉದ್ದಗಳಾಗಿವೆ. ತ್ರಿಕೋನದ ಅರ್ಧ ಪರಿಧಿಯು ಅದರ ಬದಿಯ ಉದ್ದದ ಅರ್ಧದಷ್ಟು ಮೊತ್ತವಾಗಿದೆ. ಅಂದರೆ S=ABC/2. ಹೆರಾನ್ ಸೂತ್ರವನ್ನು ವಿವಿಧ ರೀತಿಯಲ್ಲಿ ತ್ರಿಕೋನಗಳಿಗೆ ಅನ್ವಯಿಸಬಹುದು. ಸ್ಕೇಲಿನ್ ಸಮದ್ವಿಬಾಹುಗಳು ಮತ್ತು ಸಮಬಾಹು ತ್ರಿಕೋನಗಳು. ಹೆರಾನ್ ಸೂತ್ರವು ಎತ್ತರವನ್ನು ಬಳಸಿಕೊಂಡು ತ್ರಿಕೋನವನ್ನು ಸಣ್ಣ ತ್ರಿಕೋನಗಳಾಗಿ ವಿಭಜಿಸುವ ಪರಿಕಲ್ಪನೆಯಿಂದ ಪಡೆಯಲಾಗಿದೆ. ಹೆರಾನ್ ಸೂತ್ರವು ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಮತ್ತು ಜ್ಯಾಮಿತಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಅಪ್ಲಿಕೇಶನ್ಗಳನ್ನು ಕಂಡುಕೊಳ್ಳುತ್ತದೆ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.